ಬೆಂಗಳೂರು ಒಂದು ಕಾಲಕ್ಕೆ ಹಿರಿಯ ನಾಗರಿಕ ನಿವೃತ್ತರ ಸ್ವರ್ಗವಾಗಿತ್ತು. ಇಂದು ಉದ್ಯಾನ ನಗರಿ, ಐಟಿ ಬಿಟಿ, ಸಿಲಿಕಾನ್ ಸಿಟಿಯಿಂದ ಮೆಟ್ರೋ ಸಿಟಿಯಾಗಿ ಬೆಳೆದು ನಿಂತಿದೆ. ಮಹಾನಗರವು ಒಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಾಗಿದೆ. 280 ಚದುರ ಕಿಲೋಮೀಟರ್ ಇದ್ದ ಬೆಂಗಳೂರು ಇಂದು 800 ಚದುರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು 80 ಲಕ್ಷಕ್ಕೂ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿದೆ. ದೇಶದ ನಾನಾ ಭಾಗಗಳಿಂದ ಹಾಗೂ ವಿದೇಶಗಳಿಂದ ಬೆಂಗಳೂರಿಗೆ ಬಹಳಷ್ಟು ಜನರು ವಲಸೆ ಬರುತ್ತಿದ್ದಾರೆ. ಆದ್ದರಿಂದಲೇ ಇಲ್ಲಿ ಪ್ರಪಂಚದ ಎಲ್ಲ ಜನರನ್ನು ಕಾಣುವಂತೆಯೇ ಬೆಂಗಳೂರು ಜಾಗತಿಕ ತಾಣವಾಗಿದೆ. ಬೆಳೆದಿದೆ, ಬೆಳೆಯುತ್ತಲೂ ಇದೆ. ಕೇವಲ ಬೃಹತ್ ಬೆಂಗಳೂರು ಮಾತ್ರ ಬೆಳೆದಿಲ್ಲ, ಅದರ ಜೊತೆಗೆ ಸಮಸ್ಯೆಗಳು ಸಹ ಬೆಳೆಯುತ್ತಲೇ ಇದೆ. ನನ್ನ ಹೆಸರು ಲಕ್ಷಪತಿ. ನಾನಿಲ್ಲಿ LB ಶಾಸ್ತ್ರಿ ನಗರಲ್ಲಿ HAL ಮಾರ್ಕೆಟ್ ಹತ್ರ ನಿವಾಸ ಮಾಡ್ತಾಯಿದ್ದೀನಿ. ನಾನು ಬ್ಯಾಂಗ್ಳೂರಿಗೆ ಬಂದು ಸುಮಾರು 30 ವರ್ಷ ಆಗಿದೆ. ಬ್ಯಾಂಗ್ಳೂರು ತುಂಬ ಬೆಳವಣಿಗೆ ಆಗ್ತಾ ಇದೆ. ಆದರೆ ನಮ್ಮ ಅನಿಸಿಕೆ ಪ್ರಕಾರ ಈ ಬೆಳವಣಿಗೆ ಏನಾಗ್ತಾ ಇದೋ ಬ್ಯಾಂಗ್ಳೂರದಲ್ಲಿ ನಿವಾಸ ಮಾಡ್ತಕ್ಕಂಥ ಪ್ರತಿಯೊಂದು ಜನರನ್ನ ಗುರಿಯಲ್ಲಿ ಇಟ್ಕೊಂಡು ಆಗ್ತಾ ಇದೆ ಅಂತ ಅನಿಸಲ್ಲ. ಯಾಕಂದರೆ ಇದು ಸ್ವಲ್ಪ ಜನಕ್ಕೋಸ್ಕರ ಆಗ್ತಾ ಇರುವಂಥ ಬೆಳವಣಿಗೆ. ನಾವು 30 ವರ್ಷ ಹಿಂದೆ ಬ್ಯಾಂಗ್ಳೂರಿಗೆ ಬರುವಾಗ ನಿಜವಾಗಿ ಇಟ್ ವಾಸ್ ಬ್ಯಾಂಗ್ಳೂರ್ನಿ ಎಷ್ಟೋ ಹೆಸರುಗಳಿದೆ. ಒಂದು ಉದಾಹರಣೆಗಳು ತಗೋಬೇಕು ಅಂದರೆ ಬ್ಯಾಂಗ್ಳೂರ್ ಇಸ್ ಟು ಬಿ ಕಾಲ್ಡ್ ಪೆನ್ಷನರ್ಸ್ ಪ್ಯಾರಡೈಸ್. ಇನ್ನೊಂದು ಬ್ಯಾಂಗ್ಳೂರು ಗ್ರೀನ್ ಸಿಟಿ ಅಂತ. ಆದರೆ ಇವಾಗ ಅವ್ರ ಸಿಟಿ ನೋಡಿದರೆ ಬ್ಯಾಂಗ್ಳೂರ್ ಗ್ರೀನ್ ಸಿಟಿ ಅಲ್ಲ, ಇಟ್ ಈಸ್ ಎ ಕಾಂಕ್ರೀಟ್ ಜಂಗಲ್ ಅಂತ ಕಾಣ್ತಾ ಇದೆ. ಯಾಕಂದರೆ ಈ ಕಡೆ ನೋಡಿದರೆ ಕೂಡ ಅಪಾರ್ಟ್ಮೆಂಟ್ಸ್ ಬರ್ತಾ ಇದೆ. ಅದರಿಂದ ಗ್ರೀನರಿ ಎಲ್ಲಿ ಕಾಣ್ತಾ ಇಲ್ಲ, ಎಲ್ಲ ಕಡೆ ಕೂಡ ಅಪಾರ್ಟ್ಮೆಂಟ್ಸ್ ಕಾಣ್ತಾ ಇದೆ. ಇನ್ನೊಂದರಿಂದ ಮತ್ತೆ ಬ್ಯಾಂಗ್ಳೂರು ನಗರನೇ ನಿರ್ಮಾಣ ಮಾಡಬೇಕು ಅಂದರೆ ಪ್ರತಿಯೊಬ್ಬರು ಕೂಡ ಮನೆಗೆ ಕೂಡ ಒಂದು ಗಿಡ ಒಂದು ಬೆಳೆಸಬೇಕು. ಪ್ರತಿಯೊಬ್ಬರು ಪರಿಸರ ಸೆನ್ಸಿಟಿವ್ ಆಗಿ ಇದ್ದು ಅವ್ರ ಸುತ್ತಮುತ್ತ ಅಟ್ಲೀಸ್ಟ್ ಗಿಡಗಳು ಬೆಳೆಸಿ ಅಲ್ಲಿ ಹಸುರಾಗಿರೋ ಥರ ಪ್ರತಿಯೊಬ್ಬರು ಪ್ರಯತ್ನ ಮಾಡಿದರೆ. ಮತ್ತು ಇನ್ನೊಂದೇನೆಂದರೆ ಪ್ರತಿಯೊಬ್ಬರು ಅವ್ರ ಮನೆಯಲ್ಲಿ ಒಂದು ಜನ್ಮದಿನ ಇರಲಿ, ಒಂದು ಶುಭ ಕಾರ್ಯಕ್ರಮ ಮಾಡುವಾಗ ಇರಲಿ, ಪ್ರತಿಯೊಂದು ನೆನಪಾಗಿ ಒಂದು ಮರನಿ ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡುವಾಗ ಅದಕ್ಕೆ ನೆನಪಾಗಿ ಒಂದು 2-3 ಗಿಡಗಳು ನೆಟ್ಟಿದ್ರೆ ಆ ರೀತಿ ಒಂದು 10 ವರ್ಷನೋ 20 ವರ್ಷ ಆದಮೇಲೆ ಮತ್ತೆ ಬ್ಯಾಂಗ್ಳೂರು ನಗರದಲ್ಲಿ ಎಲ್ಲ ಕಡೆನೂ ಕೂಡ ನಾವು ಹಸಿರು ನೋಡೋಕ್ಕೆ ಆಗುತ್ತೆ. அதாவது இங்கே தண்ணி கொஞ்சம் ப்ராப்ளமாக இருக்குது. 1 to 1 நாள் தண்ணி கொடுக்குறாங்க எங்களுக்கு. அந்த தண்ணி வீட்டுக்கு 10 குடம் தான் கிடைக்குது. அந்த 10 குடம் நியாயமாக கிடைக்கிறது கிடையாது. இதில் வேறு கரண்ட் வேறு போயிடும், அடிக்கடி கரண்ட் போகும். அந்த சமயத்தில் 5 குடம் எங்களுக்கு தண்ணி கிடைக்காது. ஒரு 10 குடம் தண்ணியில் ஒரு ஃபேமிலி என்ன பண்ண முடியும்? ஒரு 5 பேர் இருக்கிறாங்கன்னா 5 பேருக்கு குளிக்கணும், பின்ன துணி கசுக்கணும், எல்லா வேலையும் பண்ணணும்னா அது அந்த 10 குடம் பத்தாது. 1 to 1 நாள் தண்ணி கொடுத்தனால ரொம்ப கஷ்டமாக இருக்குது எங்களுக்கு. மற்றபடி என்னென்னா பப்ளிக் குழா எதுவும் கிடையாது. ಓನರ್ ಕೊಟ್ಟಿರೋ ಕೊಳ ಪಬ್ಲಿಕ್ ಕೊಳ ಫಸ್ಟ್ இருந்துச்சு, இப்போ கிடையாது. ಅಭಿವೃದ್ಧಿ ಅನ್ನೋದು ಪರಿಸರದ ಮೇಲೆ ಕೆಟ್ಟ ಪರಿಣಾಮ ಇಲ್ಲೇನೂ ಮಾಡ್ಬೋದಾಗಿತ್ತು. ಬಟ್ ಈಗ ಸರ್ಕಾರ ಮಾಡ್ತಿರೋ ಅಭಿವೃದ್ಧಿ ಪರಿಸರದ ಮೇಲೆ ತುಂಬಾನೇ ನಾಶ ಉಂಟಾಗಿದೆ. ಈಗ ಮೆಟ್ರೋಗೋಸ್ಕರನೇ ಸುಮಾರು 2,000 ಮರಗಳು ಹೋಗಿದೆ. ರಸ್ತೆ ಅಗಲೀಕರಣಕ್ಕೆ ಇನ್ನೊಂದು 2,000 ಮರಗಳು ಹೋಗಿದೆ. ರಸ್ತೆ ಅಗಲೀಕರಣಕ್ಕಾಗಿ ಇನ್ನೊಂದಷ್ಟು ಮರಗಳು ಹೋಗೋ ಚಾನ್ಸ್ಗಳು ಇದೆ. ಮತ್ತು ಬೆಂಗಳೂರಲ್ಲಿ ಕೆರೆಗಳು ಈಗ ತುಂಬ ನಾಶ ಆಗಿಬಿಟ್ಟಿದೆ. ಕೆರೆಗಳ ಮೇಲೆ ಲೇಔಟ್ಗಳು ಕಟ್ಬಿಟ್ಟು, ಕೆರೆಗಳ ಮೇಲೆ ಅಪಾರ್ಟ್ಮೆಂಟ್ಗಳು ಕಟ್ಬಿಟ್ಟು, ರಾಜಕಾಲುವೆಗಳು ಬ್ಲಾಕ್ ಮಾಡಿಬಿಟ್ಟು ಕೆರೆಗಳಿಗೆ ಮಳೆ ನೀರು ಹೋಗದೆ ಬರೀ ಸುವೇಜ್ ನೀರು ಹೋಗ್ತಾ ಇರೋದು. ಸರ ಆಗ್ತಿರೋ ಅಭಿವೃದ್ಧಿಯಿಂದ ಕೆರೆಗಳು ಮತ್ತು ಮರಗಳಿಗೆ ತುಂಬಾನೇ ಕಷ್ಟ ಆಗಿದೆ. ಬೆಂಗಳೂರು ಪರಿಸರ ಪರಿಸರದ ಮೇಲೆ ದೊಡ್ಡ ದಾಳಿನೇ ಮಾಡ್ದಂಗೆ ಆಗಿದೆ ಬೆಂಗಳೂರು ಪರಿಸರದ ಮೇಲೆ. ಈಗ ನಾವು ನಿಂತಿರೋ ಕಡೆನೂ ನೋಡಿ, ಇದು ಇಂದಿರಾ ಗಾಂಧಿ ಫೌಂಟೇನ್ ಪಾರ್ಕ್ ಅಂತ ತುಂಬ ಹಳೆಯ ಮರಗಳಿವೆ. ಇಲ್ಲಿ ಸುಮಾರು 50, 60, 70 ವರ್ಷಗಳ ಹಳೆಯ ಮರಗಳು ಇವೆ. ಇಲ್ಲೊಂದು ವಾರ್ ಮೆಮೋರಿಯಲ್ ಅಂದರೆ ಸೈನಿಕರಿಗೆ ಒಂದು ಸ್ಮಾರಕ ಕಟ್ಟಬೇಕು ಅಂತಿದ್ದಾರೆ. ಕಟ್ಕೊಳ್ಳಿ, ಬಟ್ ಅದಕ್ಕೆ ಸುಮಾರು 30 ರಿಂದ 60 ಮರ ಕಡಿಬೇಕಂತ.
ಸೊ ಇವ್ರಿಗೇನು ಬೇರೆ ಜಾಗನೇ ಸಿಗ್ಲಿಲ್ವಾ ಇವರಿಗೆ ಸೈನಿಕರಿಗೊಂದು ಸ್ಮಾರಕ ಕಟ್ಟಲಿಕ್ಕೆ ಪೆರೇಡ್ ಗ್ರೌಂಡಲ್ಲಿ ಕಟ್ಬೋದು, ಎಲ್ಲಿ ಬೇಕಿದ್ರು ಕಟ್ಬೋದು, ಇಲ್ಲೇ ಬಂದು ಸ್ಮಾರಕ ಕಟ್ಬಿಟ್ಟು ಮರಗಳು ಕಡಿಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಥರ ಅಭಿವೃದ್ಧಿ ಆಗ್ತದೆ ಬೆಂಗಳೂರು. ಪರಿಸರನ ಉಳಿಸ್ಕೊಳ್ಳೋದು ತುಂಬ ಮುಖ್ಯ. ಪರಿಸರ ಕೆಡೋದ್ರಿಂದ ಫಸ್ಟು ಕೆಟ್ಟ ಪರಿಣಾಮ ಆಗಿರೋದು ಬಡವ್ರ ಮೇಲೆ. ಶ್ರೀಮಂತರಿಗೆ ಸ್ವಲ್ಪ ಏನಾದರೂ ಪೊಲ್ಯೂಷನಿಂದ ಇದು ಹೆಲ್ತ್ ಪ್ರಾಬ್ಲಮ್ ಬಂದರೂ ಅವ್ರು ಕಾಸು ಕೊಟ್ಟು ಡಾಕ್ಟರ್ ಹತ್ರ ಹೋಗ್ಬೋದು, ಅವ್ರ ಮಕ್ಳಿಗೆ ಆಸ್ಮಾ ಬಂದರೂ ಹಾಸ್ಪಿಟ್ಲ್ಗೆ ಹೋಗ್ಬೋದು. ಬಡವ್ರು ಎಲ್ಲಿ ಹೋಗ್ಬೇಕಾಗಿದೆ? ನಡ್ಕೊಂಡು ಹೋಗೋರಿಗೆ ಜಾಸ್ತಿ ಕಷ್ಟ, ಮರಗಳು ಕಡ್ಬಿಟ್ರೆ. ಸೈಕಲಲ್ಲಿ ಹೋಗೋರಿಗೆ ಜಾಸ್ತಿ ಕಷ್ಟ. ಸೊ ಪರಿಸರ ಕೆಟ್ಟೋಗೋದ್ರಿಂದ ಫಸ್ಟು ಬಡವರಿಗೆ ಆಗ್ತಿರೋದು ಪರಿಣಾಮ. ಎಲ್ಲರಿಗೂ ಪರಿಣಾಮ ಆಗ್ತದೆ, ಬಡವ್ರ ಮೇಲೆ ಹೆಚ್ಚಿನ ಪರಿಣಾಮ ಆಗ್ತಾ ಇದೆ, ಒಂಥರ ಕೆಟ್ಟ ಪರಿಣಾಮ. ಸೊ ಈ ಪರಿಸರ ಉಳಿಸ್ಕೋಬೇಕಂದ್ರೆ ನಾವೆಲ್ಲರೂ ಎಚ್ಚೆತ್ಕೊಂಡು ನಾವೆಲ್ಲರೂ ಸೇರಿಕೊಂಡು ಹೋರಾಟ ಮಾಡಿದ್ರೇ ಪರಿಸರನ ಉಳಿಸ್ಲಿಕ್ಕಾಗುತ್ತೆ. ಇನ್ನೊಂದು ಏನು ಮನಸ್ಸಲ್ಲಿ ಇಟ್ಕೋಬೇಕು ಅಂದರೆ, ಅಭಿವೃದ್ಧಿ ಪರಿಸರ ಎರಡು ಆಪೋಸಿಟ್ ಅಲ್ಲ. ಅಭಿವೃದ್ಧಿ ಮಾಡಿದ್ರೆ ಪರಿಸರ ಹೋಗಲೇಬೇಕು ಅಂತಿಲ್ಲ. ಸರಿಯಾದ ರೀತಿಯಲ್ಲಿ ಅಭಿವೃದ್ಧಿ ಮಾಡಿದ್ರೆ ಪರಿಸರನೂ ಉಳಿಸ್ಕೋಬೋದು. ಈ ಥರ ಸುಸ್ಥಿರವಾದ ಅಭಿವೃದ್ಧಿ ಮಾಡಿದ್ರೆ ಪರಿಸರ ಖಂಡಿತ ಉಳಿಸ್ಕೋಬೋದು.